So hello guys, welcome back to my new video of Cycle Rider Circuit. And ಇವತ್ತಿನ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ ನಮ್ಮ ರೂಮಿಂದ. ಆ್ಯಂಡ್ ಗೈಸ್ ಇವತ್ತಿನ ವ್ಲಾಗಲ್ಲಿ ಕೂಡ ನಾವು ರೈಡ್ಗೆ ಹೋಗ್ತಿಲ್ಲ, ಏನು ಅನ್ಬಾಕ್ಸ್ ಮಾಡ್ತಿದ್ದೀವಿ. ನಿಮಗೆ ಅರ್ಥ ಆಗ್ಬೋದು, ಥಂಬ್ನೇಲಲ್ಲೇ ಗೊತ್ತಾಗೋಗುತ್ತೆ. ಆ್ಯಂಡ್ ನಮ್ಮ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡ್ತಿದ್ದೀವಿ ಗೈಸ್. ಮೌಂಟು ಮೊನ್ನೆನೇ ಬಂದ್ಬಿಟ್ಟಿತ್ತು, ಬಟ್ ಅದೇನೋ ಡಿಲೇ ಆಗಿ ಅದು ಬಂದಿದ್ದ ಟೈಮಲ್ಲಿ ನಮ್ಮಮ್ಮ ಇರಲಿಲ್ಲ, ಮನೆಗೆ ಬಂದುಬಿಟ್ಟಿದ್ರು. ಅಂಗಡಿ ಲೊಕೇಶನ್ ಹಾಕಿರೋದು ಅದು ಬರೋದು ಲೇಟ್ ಆಯಿತು. ಸೊ ಅಷ್ಟರಲ್ಲಿ ನಮ್ಮಮ್ಮ ಮನೆಗೆ ಬಂದುಬಿಟ್ಟಿದ್ರು. ಸೊ ಅದು ಲೇಟ್ ಆಯಿತು ಆ್ಯಂಡ್ ಅದರಿಂದ ಮೌಂಟ್ ಆಗಿಲ್ಲ. ಅದು ಮತ್ತೆ ಸೇಲರ್ ಹತ್ರನೇ ಹೊಟ್ಟೋಯ್ತು. ಸೊ ಮತ್ತೆ ಆರ್ಡರ್ ಮಾಡ್ಬೇಕು ಗೈಸ್, ಅದನ್ನು ನಾಳೆ ಮಾಡ್ತೀನಿ. ಹೆಲ್ಮೆಟ್ ಇವತ್ತು ಬರಬೇಕಿತ್ತು ಆ್ಯಂಡ್ ಹೆಲ್ಮೆಟ್ ಬಂದಿದೆ, ನಮ್ಮ ಅಂಗಡಿಯಲ್ಲಿದೆ. ನಮ್ಮಮ್ಮ ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತಾರೆ. ಸೊ ಅವಾಗ ತೊಗೊಂಬರ್ತಾರೆ ನಮ್ಮಮ್ಮ ಹೆಲ್ಮೆಟ್ನ. ಸೊ ಆವಾಗ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡೋದು ವಿಡಿಯೋ ಇದು ಮಾಡ್ತೀನಿ. ಆ್ಯಂಡ್ ಗೈಸ್ ನಾನು ನ್ಯೂ ಪೆಟ್ ತಂದಿದ್ದೀನಿ. ಅದೇನೆಂದರೆ ನ್ಯೂ ರ್ಯಾಬಿಟ್ ಗೈಸ್. ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ ರ್ಯಾಪ್ಟರ್ ರೆಡಿ ಅಂತ, ಅದೇ ದಿವಸ ತಂದಿದ್ದೆ. ಸೊ ಸಾಯಂಕಾಲ ತಂದಿದ್ದು, ನಂಗೆ ಗೊತ್ತಿರಲಿಲ್ಲ ಯಾರು ಕೊಟ್ಟಿದ್ದು. ಸೊ ರ್ಯಾಬಿಟ್ ತಂದಿದ್ದೀನಿ. ಸೊ ಆಗ ಆಚೆ ತಿಂತಿದೆ. ಇಲ್ಲಿ ನೋಡಿ ಗೈಸ್, ಅದು ಈಗ 1-2 ವಾರ ಆಯಿತು ತಂದು. ಆ್ಯಂಡ್ ನೋಡ್ತೀನಿ ಅದು ಯಾವಾಗ ಬಂದಿದೆ ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ. 1-2 ವಾರ ಆಯ್ತು ಅನಿಸುತ್ತೆ. ಸೊ ಅದು ನನಗೆ ಈಗ ಏನು ಮಾಡಿದೆ ಅಂದರೆ ಬೆಡ್ ಮೇಲೆ ಕಲಿತ್ಬಿಟ್ಟಿದೆ ಗೈಸ್. ನೈಟ್ ಟೈಮು ಫುಲ್ಲು ಬೆಡ್ ಮೇಲೆ ಹತ್ಬಿಡುತ್ತೆ. ಸೊ ಈಗ ನಾನು ಬೆಡ್ಡನ್ನು ನೋಡಿ ಹೆಂಗೆ ಕವರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಗೈಸ್, ಅದು ಹತ್ಬಿಟ್ಟು ಬೆಡ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಮಾಡಿಬಿಟ್ರೆ ಇದು ಅಂತ ಹೇಳೋಕ್ಕಲ್ಲ. ಸೊ ಮಾಡಿಬಿಟ್ರೆ ಅಂತ ನಾನು ಫುಲ್ಲು ಕವರ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಬೆಡ್ ಮೇಲೆ ಹತ್ತಕ್ಕೆ ಬಿಡಲ್ಲ. ಮೊನ್ನೆ ಬೆಳಗ್ಗೆ 6 o'clock ನಾನು ಎದ್ದೋಳೋದು 6:50 ಹಂಗೇನೋ. 6 o'clock ಫುಲ್ಲು ಬೆಳಗ್ಗೆ ಹೈಪರ್ ಆಗಿರುತ್ತಲ್ಲ, ಫುಲ್ ಎನರ್ಜಿ ಇರ್ತಲ್ಲ. ಸೊ ಬೆಳಿಗ್ಗೆ ಒಂದು 4-5 ಸತಿ ನನ್ನ ತಮ್ಮ ಬೇರೆ ಮಲಗಿದ್ದ ಗೈಸ್ ಮೊನ್ನೆ. ಸೊ ನಾನು ಇಲ್ಲಿ ಮಲಗಿದ್ದೆ, ನನ್ನ ತಮ್ಮ ಆ ಕಡೆ ಮಲಗಿದ್ದೆ, ಇಲ್ಲಿ ಕವರ್ ಮಾಡಿರಲಿಲ್ಲ. ಅವನಿಗೆ ಅದು ಕಂಡ್ರೆ ಭಯ. ಸೊ ಅದು ಅಲ್ಲಿ ಕೂತಿದ್ರೆ ಅವನು ಇಲ್ಲಿಂದಾನೇ ನೋಡಿ ಭಯ ಪಟ್ಬಿಡ್ತಾನೆ ಹಂಗೆ. ಸೊ ಅದು 4-5 ಸತಿ ಹತ್ತು. ಆಮೇಲೆ ನಾನೇನು ಮಾಡಿದೆ, ಟೈಮ್ ನೋಡಿದೆ, ಇನ್ನೇ ಒಂದು ಸ್ವಲ್ಪ ಹೊತ್ತಲ್ಲಿ ಅದನ್ನು ಆಚೆ ಬಿಟ್ಟು ಡೋರ್ ತೆಗಿತೀನಿ. ಸೊ ಮನೇಲಿ ಓಡಾಡ್ಕೊಂಡಿರುತ್ತೆ. ನಾನು ಸ್ಕೂಲ್ಗೆ ಹೋದಾಗ ಇದನ್ನು ರೂಮಲ್ಲಿ ಬಿಟ್ಬಿಟ್ಟು ಡೋರು ಮುಂದೆ ಹಾಕ್ತೀನಿ, ಲಾಕ್ ಮಾಡಲ್ಲ. ಹಿಂಗೈತಲ್ಲ, ಹಿಂಗೆ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಸ್ಕೂಲ್ಗೆ ಹೋದಾಗ ಹಂಗೆ ಇದು ಮಾಡಿ ಆಮೇಲೆ ಆಚೆ ಬಿಟ್ಟೆ. ಈಗ ಅದು ಆಚೆ ತಿಂತಿದೆ. ಈಗ ಅಲ್ಲಿ ನಮ್ಮ ಅಜ್ಜಿ ಟಿ ವಿ ನೋಡ್ತಿದ್ದಾರೆ. ಸೊ ಅದು ತೋರ್ಸೋಕ್ಕಾಗಲ್ಲ ಸೌಂಡು. ಸೊ ಆಮೇಲೆ ಅನ್ಬಾಕ್ಸ್ ಮಾಡೋವಾಗ ಹಂಗೆ ಅದನ್ನು ಒಂದು 5 ನಿಮಿಷಕ್ಕೆ ಅಂತ ರೂಮಿಗೆ ಕರ್ಕೊಂಡು ತೋರಿಸ್ತೀನಿ. ಅದು ಫ್ರೀ ಮೇಲೆ ಗೈಸ್, ಅದಕ್ಕೊಂದು ಕಾರ್ಡ್ನರ್ ತರಬೇಕು. ಸೊ ಎಲ್ಲಾದರೂ ನೋಡ್ತಾ ಇದ್ದೀನಿ, ಎಲ್ಲಾದರೂ ಪೆಟ್ ಶಾಪ್ ಇಲ್ಲೇ ಐತೆ ನಮ್ಮ ಮನೆ. ಹಿಂಗೆ ಹೋದರೆ ರೋಡಿಂದ ಆಚೆ ಹೋದ್ರೇ ಅಲ್ಲೊಂದು ಐತೆ, ಬಟ್ ಅವ್ರ ಹತ್ರ ರ್ಯಾಬಿಟ್ ಸಿಗಲ್ಲ ಅಂತೆ. ಸೊ ಈಗ ನಾನು ಜಾಸ್ತಿ ಮಾತಾಡೋದು ಬೇಡ, ರ್ಯಾಬಿಟ್ನ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಹೆಲ್ಮೆಟ್ ನಾನು ರೆಡ್ ಆ್ಯಂಡ್ ಬ್ಲ್ಯಾಕ್ ಆರ್ಡರ್ ಮಾಡಿದ್ದು. ರೆಡ್ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಂತ ಬ್ಲ್ಯಾಕ್ ಕಲರ್ ಆರ್ಡರ್ ಮಾಡಿದ್ದೆ. ಇನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ನನ್ನ ಟಬ್ ಇತ್ತಲ್ಲ, ಫಿಶಸ್ ಸಿಕ್ಕಿದ್ನಲ್ಲ, ಅದನ್ನು ಫುಲ್ ಮಣ್ಣಲ್ಲಿ ಹಾಕ್ಬಿಟ್ಟು ಪ್ಲಾಂಟೆಡ್ ಸೆಟಪ್ ಮಾಡಿದ್ದೀನಿ. ಅದನ್ನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಈಗ ಏನಂತಾರೆ, ಹೆಲ್ಮೆಟ್ ಬಂದಮೇಲೆ ಮೀಟ್ ಆಗ್ತೀನಿ. A few moments later. ಈಗ ಹೆಲ್ಮೆಟ್ ಬಂದಿದೆ ಆ್ಯಂಡ್ ನಮ್ಮಮ್ಮ ತಂದಿದ್ದಾರೆ. ಸೊ ಈಗ ಅನ್ಬಾಕ್ಸ್ ಮಾಡ್ತೀನಿ. ಸೊ ಈಗ ಕ್ಲಿಪ್ ಹಾಕ್ತೀನಿ ನೋಡಿ. ಅನ್ಬಾಕ್ಸ್ ಅಲ್ಲ, ಅನ್ರ್ಯಾಪ್. ಇರಿ ಒಂದ್ಸತಿ ಎತ್ತಿ ತೋರಿಸ್ತೀನಿ, ಇಲ್ಲಿ ನೋಡಿ. ಸೊ ಈಗ ಅದನ್ನ ಅನ್ರ್ಯಾಪ್ ಮಾಡ್ತೀನಿ ಚಕೋಲಿ. ಸೊ ನೀ ತೋರಿಸ್ತೀನಿ. ಆ್ಯಂಡ್ ನೋಡಿ ಗೈಸ್, ಫೈನಲಿ ನಮ್ಮ ಹೆಲ್ಮೆಟ್ ಬಂದಿದೆ. ಯಾವ ಕಡೆಯಿಂದ ಇಲ್ಲಿಂದ ಮಾಡೋಣ. ಸೊ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಬನ್ನಿ ಗೈಸ್, ಓಪನ್ ಮಾಡೋಣ. ಈಗ ಓಪನ್ ಆಯ್ತು. ಈಗ ನೋಡಿ ಗೈಸ್, ಬಬಲ್ ರ್ಯಾಪಲ್ಲಿ ಫುಲ್ ಇದಾಗಿದೆ. ಸೊ ಇದಾಗಿದೆ. ಆ್ಯಂಡ್ ಫೈನಲಿ ಇಲ್ಲಿ ನೋಡಿ ನಮ್ಮ ಹೆಲ್ಮೆಟ್ ಫೈನಲಿ ಗೈಸ್. ತುಂಬ ದಿನಗಳಾದಮೇಲೆ ಬಂತು. ನಾನು ಹೆಲ್ಮೆಟ್ ತರಿಸ್ಬೇಕಂತ ತುಂಬ ಮುಂಚೆಯಿಂದ. ಸೊ ಬಂದಿದೆ. ಈಗ
ಇದನ್ನು ರ್ಯಾಪ್ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಇದನ್ನು ಫುಲ್ ಚೆನ್ನಾಗಿ ಪ್ರೊಟೆಕ್ಟ್ ಆಗಿದೆ. ಇದು ನನಗೆ ಫೈನಲಿ ಹೆಲ್ಮೆಟ್ ಇದರಿಂದ ಇದಾಗಿದೆ. ಕವರ್ ಕಿಟ್ಟನ ಬನ್ನಿ ಆ್ಯಂಡ್ ಇದು ಹಾಕೊಂಡು ತೋರಿಸ್ತೀನಿ. ಇದು ನಾವೇ ಅಸೆಂಬಲ್ ಮಾಡಬೇಕು ಗೈಸ್. ಸೊ ಇಲ್ಲಿ ಇದನ್ನು ನಾವೇ ಹಾಕ್ಬೇಕು, ಇಷ್ಟೇ ಈಸಿ. ಸೊ ಇಲ್ಲಿ ಗೈಸ್ ಹಾಕ್ಬಿಡ್ತೀನಿ, ಒಂದು ನಿಮಿಷ ಹಾಕ್ಬಿಟ್ಟು ಮೀಟ್ ಹಾಕ್ತೀನಿ. ಇಲ್ಲಿ ನೋಡಿ ನಮ್ಮ ಹೆಲ್ಮೆಟ್ ಇದಕ್ಕೆ ಹಾಕಿದ್ದೀನಿ. ಫೈನಲಿ ನಮ್ಮ ಹೆಲ್ಮೆಟ್ ನನ್ನ ಕೈಯಲ್ಲಿದೆ. ಇದು ನಾನು ರೆಡ್ ಆರ್ಡರ್ ಮಾಡಿದ್ದೆ, ಬಟ್ ಅದು ಅನ್ಅವೈಲೇಬಲ್ ಆಗಿತ್ತು, ಸ್ಟಾಕಲ್ಲಿ ಇರಲಿಲ್ಲ. ಸೊ ಬ್ಲ್ಯಾಕ್ದು ಆರ್ಡರ್ ಮಾಡಿದೆ. ಇಲ್ಲಿ ನೋಡಿ ಇದು ಅಸೆಂಬಲ್ ಮಾಡಿದ್ದೀನಿ, ಲೈಕ್ ಅದನ್ನು ಹಾಕಿದ್ದೀನಿ. ಈಗ ಹಾಕ್ಕೊಂಡು ತೋರಿಸ್ತೀನಿ. ಯೋಗ ಗೈಸ್ ಫೈನಲಿ ಎಷ್ಟೊಂದು ಇದಾದಮೇಲೆ ಮುಂಚೆಯಿಂದ ಥಿಂಕ್ ಮಾಡ್ತಿದ್ದೆ ಹೆಲ್ಮೆಟ್ ತರಿಸ್ಬೇಕು ಅಂತ. ಆ್ಯಂಡ್ ಆರ್ಡರ್ ಮಾಡಿದ್ಮೇಲೆ ಒಂದು 4-5 ದಿವಸ ಆದಮೇಲೆ ಬಂದಿದೆ ಫೈನಲಿ ನಮ್ಮ ಹೆಲ್ಮೆಟ್. ಇಲ್ಲಿ ನೋಡಿ ಗೈಸ್, ನಾನು ಕೂದಲಿಂದ ಆಚೆ ಬರ್ತಿದ್ದೆ. ಆ್ಯಂಡ್ ಇದಕ್ಕೆ ಸ್ಟಿಕ್ಕಿ ಮೌಂಟ್ ಆಗಿಲ್ಲ ಅಂದರೆ ನಾರ್ಮಲ್ ಹೆಲ್ಮೆಟಿಗೆ ಇಲ್ಲಿ ಹಾಕ್ತಾರಲ್ಲ ಚಿನ್ ಮೌಂಟ್, ಅದನ್ನು ಆರ್ಡರ್ ಮಾಡಿಬಿಟ್ಟು ಇಲ್ಲಿ 3 ಇದಿದೆ. ಈ ರೀತಿಯಾಗಿ ತೋರಿಸ್ತೀನಿ, 3 ಇದಿದೆ ನೋಡಿ ಗೈಸ್. ಇಲ್ಲಿ ನಿಮಗೆ ಗೊತ್ತಾಗ್ತಿರಲ್ಲ. ಸೊ ಇಲ್ಲಿ ನೋಡಿ 1 2 3 1 2 3. ಸೊ ಇದರಲ್ಲಿ ಹಾಕ್ಬೋದು. ಆ್ಯಂಡ್ ಇದು ನಮ್ಮ ಹೆಲ್ಮೆಟ್ ಫೈನಲಿ ಗೈಸ್. ನಮ್ಮ ರ್ಯಾಬಿಟ್ ಆಚೆ ಇದೆ, ಅದನ್ನು ಆಮೇಲೆ ಯಾವಾಗಾದರೂ ತೋರಿಸ್ತೀನಿ ಈ ವಿಡಿಯೋಲ್ಲೇ. ಆದರೆ ಈ ವಿಡಿಯೋಲ್ಲೇ ನಾನು ನಮ್ಮ ರ್ಯಾಪ್ಟರ್ ಮೇಲೆ ರೈಡ್ಗೆ ಹೋಗ್ತೀನಿ ಹೆಲ್ಮೆಟ್ ಹಾಕ್ಕೊಂಡು. ಇಲ್ಲಾಂದರೆ ನಮ್ಮ ಫಸ್ಟ್ ಮೋಟೋ ವ್ಲಾಗಿಂಗ್ ಸೆಟಪ್ ಚೆಸ್ಟ್ ಮೌಂಟ್ ಹಾಕ್ಕೊಂಡು. ಗೈಸ್ ನೋಡಿ ನಮ್ಮ 2 ಇದನ್ನು ಮೋಟೋ ವ್ಲಾಗಿಂಗ್ ಸೆಟಪ್ ಅನ್ನೋಕ್ಕಾಗಲ್ಲ ಈಗಲೇ. ಇದಕ್ಕೆ ಮೌಂಟ್ ಹಾಕಿದ ಮೇಲೆ ಮೋಟೋ ವ್ಲಾಗಿಂಗ್ ಸೆಟಪ್ ಅನ್ನೋಕ್ಕಾಗೋದು. ಸೊ ಈಗ ನಮ್ಮ ಹೆಲ್ಮೆಟ್ ಅಂತ ಅನ್ಬೋದು. ಆ್ಯಂಡ್ ಇದಕ್ಕೆ ಮೌಂಟ್ ಹಾಕಿದ ಮೇಲೆ ಅನ್ಬೋದು ನಮ್ಮ 2 ಮೋಟೋ ವ್ಲಾಗಿಂಗ್ ಸೆಟಪ್ಸ್ ಅಂತ. ಆ್ಯಂಡ್ ಸೂನ್ ಗೈಸ್ ಮೌಂಟ್ ಬಂದಮೇಲೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್. ಈಗ ನೀವು ನೋಡ್ತಿರ್ಬೋದು ಈ ಲೈಟಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೇನೆ ಈ ಟೈಮಲ್ಲಿ ಅಂತ. ಮಲಗ್ತಿದ್ದೆ, ನಮ್ಮ ರ್ಯಾಬಿಟ್ನ ನಾನು ರೂಮ್ ಒಳಗೆ ಹಾಕಿದ್ದೆ. ಸೊ ಅದಕ್ಕೊಂಚೂರು ಇದಾಕಿದ್ದೀನಿ, ಏನಂತಾರೆ ಕ್ಯಾಬೇಜ್ದು ಮೇಲ್ಗಡೆ ಲೀವ್ಸ್ ಇರ್ತಾರೆ ಅದು, ಮತ್ತು 1-2 ಬೀನ್ಸ್. ಸೊ ತಿಂತಿದೆ. ಇಲ್ಲಿ ನೋಡಿ ಕಾಣಿಸ್ತಿರಲ್ಲ, ಇಲ್ಲಿ ನೋಡಿ. ಈಗ ನಮ್ಮ ರ್ಯಾಬಿಟ್ ಇದ್ರ ಹೆಸರು ಓರಿಯೋ ಅಂತ, ನಮ್ಮ ಓರಿಯೋನ ನೋಡಿ. ಇದು ಈ ಸೌತೆಕಾಯಿ ಪೀಸ್ ಕಾಣಿಸ್ತಿದೆಯಲ್ಲ, ಸಾಯಂಕಾಲದಿಂದ ತಿಂತಿದೆ. ಆ್ಯಂಡ್ ಈಗ ತಿಂತಿದೆ. ಆ್ಯಂಡ್ ಇದು ನಮ್ಮ ರ್ಯಾಬಿಟ್. ಆ್ಯಂಡ್ ಸೀದಾ ಈಗ ಮೌಂಟ್ ಬಂದಮೇಲೆ ಮೀಟ್ ಆಗ್ತೀನಿ. ಟಿಲ್ ದೆನ್ ಬೈ ಗೈಸ್. 3 days later. ಸೊ ಗೈಸ್ ಈಗ ನಾನು ಹೇಳಿದೆ ಮೌಂಟ್ ಬಂದಮೇಲೆ ಮೀಟ್ ಆಗ್ತೀನಿ ಅಂತ, ಬಟ್ ಮೌಂಟ್ ಇನ್ನೂ ಬಂದಿಲ್ಲ. ಸೊ ನಾನು ಏನು ಇದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನ ನ್ಯೂ ಸೆಲ್ಫಿ ಸ್ಟಿಕ್ ಪ್ಲಸ್ ಟ್ರೈಪಾಡ್ನ ಈಗ ಅದರಲ್ಲೇ ವಿಡಿಯೋ ಮಾಡ್ತಿರೋದು. ಅದು ಯಾಕೋ ಗೊತ್ತಿಲ್ಲ, ನನ್ನ ಫೋನಿಗೆ ಕನೆಕ್ಟ್ ಆಗ್ತಿಲ್ಲ. ನಮ್ಮ ಅಕ್ಕ ಫೋನಿಗೆ ಕನೆಕ್ಟ್ ಆಯಿತು, ನನ್ನ ತಮ್ಮ ಫೋನ್ ಕೂಡ ಕನೆಕ್ಟ್ ಆಯಿತು, ಬಟ್ ನನ್ನ ಫೋನಿಗೆ ಯಾಕೋ ಕನೆಕ್ಟ್ ಆಗ್ತಿಲ್ಲ, ಲಿಂಕೇ ಬರ್ತಿಲ್ಲ. ಏನೋ ಒಂದು ಮಾಡೋಣ ಅಂತ ಈಗ ಇದು ಮಾಡಿದ್ದೀನಿ. ಸೊ ಹಂಗೆ ಮಾಡ್ತಾಯಿದ್ದೀನಿ, ಅಲ್ಲಿ ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಈಗ ಅದರಲ್ಲೇ ಮಾಡ್ತಿರೋದು ನಾವು ಸೆಲ್ಫಿ ಸ್ಟಿಕ್ ಪ್ಲಸ್ ಇದರಿಂದ ಇದು ಫುಲ್ ಮೇಲ್ ಮಾಡ್ತೀನಿ. ಸೊ ಈಗ ಅದರಿಂದನೇ ಮಾಡ್ತಿರೋದು. ನಮ್ಮ ಹೆಲ್ಮೆಟ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಗೈಸ್, ಇರಿ. ಈಗ ನೋಡಿ ಯಾಕೋ ನನ್ನ ಫೋನ್ಗೆ ಇದು ಕನೆಕ್ಟ್ ಆಗ್ತಿಲ್ಲ ನೋಡಿ. ನಮ್ಮ ಹೆಲ್ಮೆಟ್ ಆ್ಯಂಡ್ ಇದು ಬಾಕ್ಸ್ ಕೆಳಗಡೆ ಇದೆ. ಆ್ಯಂಡ್ ನನ್ನ ರೂಮ್ ತುಂಬ ಗಲೀಜು ಮಾಡಿದ್ದೆ ನಮ್ಮ ರ್ಯಾಬಿಟ್ ಓರಿಯೋ. ಸೊ ಗೈಸ್ ಅದೇ ಹೇಳೋಕ್ಕೆ ಕಾಲ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಸೊ ಆಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಇನ್ನು ಮೌಂಟ್ ಬಂದಮೇಲೆ ಮೌಂಟ್ ಇನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಗೈಸ್. ಗೈಸ್ ನಾನೀಗ ವಿಡಿಯೋನ ಎಂಡ್ ಮಾಡಿದ್ದೆ, ಬಟ್ ಇಲ್ಲಿ ನೋಡಿ ನಮ್ಮ ಪ್ಲಾಂಟೇಜ್ ಸೆಟಪ್ ಒಂದು ಸತಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ನಮ್ಮ ಪ್ಲಾಂಟೇಜ್ ಸೆಟಪ್ ಈಗ ಬೆಳಗ್ಗೆ ಬರ್ತಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಆ್ಯಂಡ್ ಈ ಪ್ಲ್ಯಾಂಟ್ಸ್ ಎಲ್ಲ ನೋಡಿ, ಮಣ್ಣೆಲ್ಲ ಸೊ ಮಸ್ತಾಗಿದೆ ನೋಡೋಕ್ಕಂತೂ, ಸೈಕಾಗಿದೆ ಅಂತ ಹೇಳ್ಬೋದು. ಸೊ ಈಗ ಒಳಗೆ ಹೋಗ್ಬಿಟ್ಟು ಒಂದು ಸತಿ ಅಕ್ವೇರಿಯಂ ತೋರಿಸ್ಬಿಡ್ತೀನಿ, ಆಮೇಲೆ ಈ ವಿಡಿಯೋನ ಎಂಡ್ ಮಾಡ್ತೀನಿ.
ಈಗ ಟೋಟಲ್ 9 ಫಿಶಸ್ ಇದೆ. 4 ಫೀಮೇಲ್, ಐ ಮೀನ್ 5 ಫೀಮೇಲ್ಸ್ 4 ಮೇಲ್ಸ್ ಆ ಥರನೋ. 5 ಫೀಮೇಲ್ಸ್ 4 ಮೇಲ್ಸ್ ಇದೆ. ಸೊ ಆ್ಯಂಡ್ ಈಗ ಬನ್ನಿ ಗೈಸ್ ಒಳಗೆ ಹೋಗ್ಬಿಟ್ಟು ಅಕ್ವೇರಿಯಂ ತೋರಿಸ್ತೀನಿ. ಇಲ್ಲಿ ನಮ್ಮ ಒಂದ್ಸತಿ ಸೆಲ್ಫಿ ಸ್ಟಿಕ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕಿದ್ದೀನಿ. ಇದು ಫುಲ್ಲು ಜಾಸ್ತಿ ಮೇಲಾಗಲ್ಲ, ಇಷ್ಟೇ ಮೇಲಾಗೋದು. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ ಗೈಸ್, ಇದು ನಮ್ಮ ಸೆಲ್ಫಿ ಸ್ಟಿಕ್. ಆ್ಯಂಡ್ ನಾನು ಇಲ್ಲೇ ಇದ್ದೀನಿ. ಸೊ ಬನ್ನಿ ಗೈಸ್ ನಮ್ಮ ಅಕ್ವೇರಿಯಂ ತೋರಿಸ್ತೀನಿ. ಇಲ್ಲಿ ನೋಡಿ ನಮ್ಮ ಓರಿಯೋ, ಆ್ಯಂಡ್ ಅಲ್ಲಿದೆ ನಮ್ಮ ಅಕ್ವೇರಿಯಂ. ಈಗ ಈಗ ನೋಡಿ ನಮ್ಮ ಅಕ್ವೇರಿಯಮಲ್ಲಿಲ್ಲ ಫಿಶಸ್. ಆಚೆಯಿಂದನೂ ಒಂದಿಷ್ಟು ಫಿಶಸ್ ತಂದು ಹಾಕಿದ್ದೀನಿ. ಬಿಕಾಸ್ ಇಲ್ಲಿ ಬ್ಲ್ಯಾಕ್ ಕಲರ್ದಿದಲ್ಲ ಇದು ಪ್ರೆಗ್ನೆಂಟ್ಸು. ಆ್ಯಂಡ್ ಇಲ್ಲಿ ಗ್ರೇ ಕಲರ್ದಿದೆಯಲ್ಲ ಅದು ಮೇಲ್, ಇನ್ನೊಂದು ಗ್ರೇ ಕಲರ್ ಫೀಮೇಲ್ ಇದೆ. ಅದೆಲ್ಲಿ ಇಲ್ಲ, ಇದು ಮೇಲು, ಗ್ರೇ ಮೇಲ್ ಇಲ್ಲಿದೆ. ಅದ್ರದ್ದು ಫೀಮೇಲ್, ಗ್ರೇ ಕಲರ್ ಫೀಮೇಲ್ ಎಲ್ಲಿದೆ ಅಂತ ಕಾಣಿಸ್ತಿಲ್ಲ. ಈಗ ಎಲ್ಲೋ ಬಚ್ಚಿಟ್ಕೊಂಡಿರಬೇಕು. ಸೊ ಗ್ರೇ ಕಲರ್ ಫಿಶಸ್ದು ಪೇರ್ನ ತಂದು ಹಾಕಿದ್ದೀನಿ. ಚಾಕ್ಲೇಟ್ ಮೌಲೆಲ್ಲ ಮೊದಲೇ ಹಾಕಿದ್ದೆ. ಆ ದಿವಸ ಈಗ ಅಕ್ವೇರಿಯಂ ತಂದಿದ್ದು ಆ ದಿವಸ. ಸೊ ಗ್ರೇ ಕಲರ್ ಪೇರ್ ಒಂದು ಹಾಕಿದೆ ತಂದೆ ಆಚೆಯಿಂದ. ಇಲ್ಲಿ ಅದ್ರ ಫೀಮೇಲ್. ಸೊ ಈ ಬ್ಲ್ಯಾಕ್ದು ಇದು ಪ್ರೆಗ್ನೆಂಟ್ ಇತ್ತು. ಸೊ ಇದನ್ನು ತಂದು ಹಾಕಿದೆ ಗೈಸ್. ಒಂದು ಫನಿ ಥಿಂಗ್ ಹೇಳ, ಇಲ್ಲಿ ಮಿರರ್ ಜೊತೆ ಇವುಗಳು ರಿಫ್ಲೆಕ್ಟ್ ಆಗುತ್ತಲ್ಲ. ಸೊ ಅಲ್ಲಿ ನೋಡಿ ಎಲ್ಲ ಫಿಶಸ್ಸು ಯಾವಾಗಲೂ ಜಗಳ ಯಾವುದೋ ಬೇರೆ ಫಿಶ್ ಅಂದ್ಕೊಂಡು ಜಗಳ ಆಡ್ತಿರುತ್ತೆ. ಈಗಲೂ ಅದೇ ಮಾಡ್ತಿದೆ ನೋಡಿ. ಒಂಚೂರು ಗ್ಲಾಸ್ ಇದಾಗಿದೆ ಮೆಸ್ಸಿ. ಸೊ ಗೈಸ್ ಇದು ಇನ್ನು ಸೈಫನ್ ಪೈಪ್ ತರೋಣ ಅಂತ. ಆ್ಯಂಡ್ ಕ್ಲೀನ್ ಮಾಡಬೇಕು. ಕೆಳಗಡೆ ನೋಡ್ಕೊಳ್ಳಿ ತುಂಬ ಗಲೀಜಿದೆ. ಇದರಲ್ಲಿ ಒಂದು ಸಕ್ಕರ್ ಫಿಶ್ ಇದೆ, ಅದು ಒಳಗಡೆ ಇದೆ. ಅದು ಯಾಕೋ ಆಚೆನೇ ಬರ್ತಿಲ್ಲ. ಇಲ್ಲಿ ನೋಡಿ ಅದ್ರದ್ದು ಇಲ್ಲಲ್ಲ, ಅಲ್ಲಿ ಬಾಲ ಕಾಣಿಸ್ತಿರ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬೈ ಗೈಸ್. ಇಲ್ಲಿ ನೋಡಿ ನಮ್ಮ ಬ್ಲ್ಯಾಕ್ ಕಲರ್ ಮೇಲೆ ಎಷ್ಟು ಚೆನ್ನಾಗಿದೆಯಲ್ಲ. ಆ್ಯಂಡ್ ಇದ್ರ ಜೊತೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬೈ ಗೈಸ್.